ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದರಲ್ಲಿ ನಾನು ಅಕ್ಷಯ ತೃತೀಯಾಗೆ ಏನು ತೊಗೊಂಡೆ ಅಂತ ಹೇಳಿ ತೋರಿಸ್ತೀನಿ. ಹಾಗೆ ಅದ್ರ ಜೊತೆ ಸರ ಮತ್ತು ಬಳೆ ಡಿಸೈನು ಸೊ ಎಲ್ಲದನ್ನು ತೋರಿಸ್ತಾ ಇದ್ದೀನಿ. ಮಿಸ್ ಮಾಡಿದೆ ನೋಡಿ ಹೇಗಿದೆ ಡಿಸೈನ್ಸ್ ಎಲ್ಲ ಅಂತ ಹೇಳಿಬಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಆ್ಯಂಡ್ ನಾವು ಈ ಬ್ಲಾಗ್ನ ನಾನು ಈ ಕಾರಲ್ಲಿ ಶೂಟ್ ಮಾಡ್ತಾ ಇರೋದು ಬಂದುಬಿಟ್ಟು ನಾಮಕರಣ ಇತ್ತು. ಸೊ ನಾನು ಹೋಗಬೇಕಾದ್ರೆ ಸ್ಯಾರಿನ ಹಾಕ್ಕೊಂಡು ಹೋಗಿದ್ದೆ. ಬಟ್ ಏನಾಯಿತು ಅಂತ ಅಂದರೆ ಸ್ವಲ್ಪ ಬಳ್ಳಾರಿಲಿ ಸ್ವೀಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಬೇಕಿತ್ತು. ಸರಿ, ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಾದಮೇಲೆ ನಾನು ಬ್ಲಾಗ್ನ ಶೂಟ್ ಮಾಡೋಣ ಅಂಥೇಳಿ ಅಂದ್ಕೊಂಡೆ ಫಂಕ್ಷನ್ಗೆ ಹೋಗಿದ್ದನ್ನು. ಬಟ್ ಏನಾಯಿತು ಅಂತ ಅಂದರೆ ಫುಲ್ ಅನ್ಕಂಫರ್ಟಬಲ್ ಫೀಲ್ ಆಗಿಬಿಡ್ತು. ಆ್ಯಂಡ್ ಹೋಗಬೇಕಾದ್ರೆ ಪಾಪುಗೆ ಅಲ್ಲಿ ಇಳಿದ್ವಿ ನಾವು ಬಳ್ಳಾರಿಲಿ. ಆ ಡಸ್ಟಿಗೆ, ಆ ಧೂಳಿಗೋ ಅಥವಾ ಏನಕ್ಕೋ ಗೊತ್ತಿಲ್ಲ, ಸೊ ನಾವು ಬಳ್ಳಾರಿಯಿಂದ ಒಂದು ಸ್ವಲ್ಪ ದೂರ ಹೋಗೋಷ್ಟರಲ್ಲಿ ಫುಲ್ ಕೆಮ್ಮು ಸ್ಟಾರ್ಟ್ ಆಯಿತು ಅವಳಿಗೆ. ಅದು ಸ್ಟಾರ್ಟ್ ಆಯಿತು. ಹಾಗೆ ಸ್ವಲ್ಪ ದೂರ ಹೋಗ್ತಾ ಇದ್ದೀವಿ, ಫುಲ್ ವಾಮಿಟ್ ಮಾಡ್ಕೊಂಬಿಟ್ಲು. ನನ್ನ ಸೀರೆ ಮೇಲೆಲ್ಲ ವಾಮಿಟ್ ಮಾಡ್ಕೊಂಬಿಟ್ಲು. ಸರಿ, ಅವಳು ಅಷ್ಟು ಅನ್ಕಂಫರ್ಟಬಲ್ ಆಗಿದ್ದಾಗ ನಾನು ವಿಡಿಯೋ ಮಾಡೋದಕ್ಕಂತೂ ಆಗೋದೇ ಇಲ್ಲ. ಹಂಗಾಗಿ ನಾನು ಸರಿ ಬೇಡ ಅಂತ ಹೇಳಿ ಸುಮ್ಮನೆ ಆಗೋದೆ. ಇನ್ನು ಇದು ನಾವು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ನಾನು ಬ್ಲಾಗ್ನ ಮಾಡ್ತಾ ಇರೋದು. ಆ್ಯಕ್ಚುಲಿ ಹರಿ ಫ್ರೆಂಡ್ ಕೂಡ ಅವ್ರದ್ದು ನೆಕ್ಸ್ಟ್ ಮಂತು ಮದುವೆ ಇದೆ. ಬಟ್ ನಾವು ಫ್ರೆಂಡ್ ಮದುವೆಗೆಲ್ಲ ಹೋಗೋಕ್ಕಾಗಲ್ಲ, ಬಿಕಾಸ್ ತುಂಬ ದೂರ ಸಿರುಗುಪ್ಪದಲ್ಲಿರೋದು. ಸೊ ಎರಡು ಮದುವೆ ಇದೆ ನೆಕ್ಸ್ಟ್ ಮಂತು. ಸರಿ, ಅವಾಗ ಹೋಗೋಕ್ಕಾಗಲ್ಲ. ಇನ್ನು ನನ್ನ ಫ್ರೆಂಡ್ನ ಕೂಡ ಮೀಟ್ ಮಾಡ್ಕೊಂಡ್ಬಿಟ್ಟು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹರಿ ಹೇಳ್ದ. ಸರಿ ಆಯಿತು ಅಂತ ಅಂದ್ಕೊಂಡು ನಾವು ಹೊರಟ್ವಿ. ಇನ್ನು ಅವರು ಕೂಡ ಸಿಕ್ಕಿದ್ರು. ಅವ್ರನ್ನೂ ಕೂಡ ತುಂಬ ದಿನ ಆಯಿತು ಮಾತಾಡಿಸಿ ಅಂತ ಅಂದ. ಅವ್ರು ಆ್ಯಕ್ಚುಲಿ ಸಲೂನಲ್ಲಿ ಇದ್ರಂತೆ. ಬಟ್ ಜಸ್ಟ್ ಒಂದು ಹಗ್ ಕೂಡ ಮಾಡೋಕ್ಕಾಗಿಲ್ಲ, ಬಿಕಾಸ್ ನೀವು ದೂರ ಹೋಗ್ತಾ ಇದ್ದೀರಾ ಬೇಡ ಅಂತ ಹೇಳಿಬಿಟ್ಟು ಅವ್ನ ಫ್ರೆಂಡ್ ಹೇಳಿದ್ರಂತೆ. ಬಂದು ಹೇಳ್ತಾ ಇಲ್ಲ ಪಾಪು ಬೇರೆ ಇರ್ತಾಳೆ ಫ್ರೆಂಡ್, ಮತ್ತು ನೀವು ಲಾಂಗ್ ಜರ್ನಿ ಬೇರೆ ಮಾಡ್ತೀರಾ, ಸರಿ ಬೇಡ ಮುಟ್ಟಕ್ಕೆ ಹೋಗ್ಬೇಡ ನನ್ನ ಅಂತ ಹೇಳಿದ್ರಂತೆ. ಸೊ ಹೆಂಗೆಲ್ಲ ಫಾಲೋ ಮಾಡ್ಕೊಂಬರ್ತಾರಲ್ಲ ಅಂತ ಅನ್ನಿಸ್ತು. ನಾವು ಕೆಲವೊಂದನ್ನ ಫಾಲೋನೇ ಮಾಡಲ್ಲ, ಹಂಗೆ ಬ್ರೇಕ್ ಮಾಡಿಬಿಡ್ತೀವಿ. ಇನ್ನು ನಾನು ಕಾರಲ್ಲಿ ಬರಬೇಕಾದ್ರೆ ಮುಂದೆ ಸಿಲಿಂಡ್ರದ್ದು ಒಂದು ಗಾಡಿ ಹೋಗ್ತಾಯಿತ್ತು. ಹನಿಗೆ ಹೇಳ್ತಾಯಿದ್ದೆ, ಅಂಕಲ್ನ ಸಿಲಿಂಡ್ರು ಕೇಳು ಅಂಥೇಳಿ. ಆ್ಯಕ್ಚುಲಿ ಏನು ಗೊತ್ತಾ, ಮನೇಲಿ ಸಿಲಿಂಡ್ರು ಖಾಲಿ ಆಗಿಬಿಟ್ಟಿದೆ. ಒಂಥರ ಹೆಂಗೆ ಅಂದರೆ ಇವಾಗ ಹೈ ಡೈಮಂಡ್ಗಿಂತ ಕಾಸ್ಟ್ಲಿ ಅಂತ ಹೇಳ್ಬೋದು. ಇವಾಗ ಸಿಲಿಂಡರ್ಗಿರೋ ಒಂದು ಡಿಮ್ಯಾಂಡು ಯಾವುದಕ್ಕೂ ಇಲ್ಲ ಅಂತ ಹೇಳ್ಬೋದು, ಅಷ್ಟು ಡಿಮ್ಯಾಂಡ್ ಆಗಿಬಿಟ್ಟಿದೆ. ಇನ್ನು ಇವಾಗ ಇಲ್ಲೆಲ್ಲ ಮುಗಿಸ್ಕೊಂಡ್ಬಿಟ್ಟು ಫಸ್ಟು ಹೋಗಿ ಸಿಲಿಂಡ್ರು ಅರೇಂಜ್ ಮಾಡ್ಕೊಳ್ಳೋದೇ ಇರೋದು. ಸೊ 2 ಸಿಲಿಂಡ್ರ್ ಇದೆ, ಬಟ್ ಒಂದು ಖಾಲಿಯಾಗಿದೆ, ಇನ್ನೊಂದಿದೆ. ಮ್ಯಾನೇಜ್ ಮಾಡ್ಕೋಬೋದು, ಏನಿಲ್ಲ. ಬಟ್ ಆದ್ರೂ ಸೇಫ್ಟಿಗೆ ಇರಲಿ ಅಂಥೇಳಿ ಅಂದ್ಕೊಂಡೆ. ಸರಿ ಆಯಿತು. ಇನ್ನು ನಾವು ಹೋಗಿ ಸ್ವಲ್ಪ ಬಳ್ಳಾರಿಲಿ ಕೂಡ ಇದ್ದೀವಿ ಅಂತ ಅಂದರು. ಸರಿ, ಅಲ್ಲಿ ಕೂಡ ಮಾತಾಡಿಸ್ಕೊಂಡು ಇನ್ನು ಹೋಗೋ ಅಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ. ನಾವು ತುಂಬ ಲೇಟಾಗಿ ಹೊರಟಿದ್ದು. ಇನ್ನು ನಂಗೆ ತುಂಬಾ ಹೆಂಗೆ ಅಂದರೆ ಟಯರ್ಡ್ ಅಂತ ಹೇಳ್ಬೋದು. ಯಾವ ರೇಂಜಿಗೆ ಅಂತ ಅಂದರೆ ಅಲ್ಲಿಂದ ಆ ಧೂಳಿಗೆ, ಬಿಸಿಲಿಗೆ, ಡಸ್ಟಿಗೆ ನನಗೇನಂತಲೇ ಅರ್ಥ ಆಗಲಿಲ್ಲ, ಓಕೆನಾ? ಅಷ್ಟು ಡಸ್ಟು. ನಾನು ಆ್ಯಕ್ಚುಲಿ ಅಲ್ಲಿ ಹರಿ ಹೇಳ್ತಾ ಇದ್ದ, ಬೆಟ್ಟ ನೋಡು, ಆ ಬೆಟ್ಟದ ಮೇಲಿರೋ ನೀನು ಗಿಡಗಳನ್ನ ನೋಡು, ಯಾವ ಕಲರ್ ಇದೆ ಹೇಳು ಅಂತ. ನಾನು ಆ್ಯಕ್ಚುಲಿ ಬ್ಲ್ಯಾಕ್ ಕಲರ್ ಇದ್ದಾವೆಲ್ಲನೂ, ಗ್ರೀನ್ ಇರಬೇಕಲ್ಲ ಅಂತ ನಂಗೆ ಅದು ತಲೆಯಲ್ಲೇ ಹೊಳಿತಾ ಇಲ್ಲ. ಅಲ್ಲಿ ಆ ಧೂಳಿಗೆ ಹಂಗಾಗಿದೆ ಅಷ್ಟೊಂದು ಅಂತ. ಆಮೇಲೆ ಹೇಳ್ದ, ನೋಡಿ ಎಷ್ಟು ಪೊಲ್ಯೂಷನ್ ಇದೆ ಇಲ್ಲಿ ಸರೌಂಡಿಂಗ್, ನೀನು ಎಲ್ಲೇ ನೋಡಿದ್ರೂ ಹಿಂಗೇ ಧೂಳು ಕೂತಿರುತ್ತೆ, ಅಷ್ಟು ಇಲ್ಲಿ ಧೂಳಿರುತ್ತೆ ಅಂತ ಹೇಳ್ದ. ಮೇ ಬಿ ಅದಕ್ಕೋ ಏನೋ ಗೊತ್ತಿಲ್ಲ, ನಂಗೆ ಸಿಕ್ಕಾಪಟ್ಟೆ ಕೆಮ್ಮು, ನೆಗಡಿ ಎಲ್ಲ ಸ್ಟಾರ್ಟ್ ಆಗೋಯ್ತು. ಫುಲ್ಲು ಒಂದು ನೀರು ಕೂಡ ನಂಗೆ ಕುಡಿಯೋಕ್ಕಾಗ್ತಾಯಿಲ್ಲ, ಅಷ್ಟು ನಾನು ಹುಷಾರು ತಪ್ಪಿದ್ದೆ. ಇನ್ನು ನಾವು ಆ್ಯಕ್ಚುಲಿ ಸಡನ್ನಾಗಿ ಅಕ್ಷಯ ತೃತೀಯಗೆ ಏನಾದರೂ ತೊಗೊಬೇಕು, ಎವ್ರಿ ಇಯರು ತೊಗೊಳ್ತೀವಿ. ಸೊ ಸರಿ ತೊಗೊಳ್ಳೋಣ. ಲಾಸ್ಟ್ ಇಯರು ನಾನು ಕಾಯಿನ್ನ ತೊಗೊಂಡಿದ್ದೆ. ಈ ಸಲ ನಾನು ಏನು ತೊಗೊಂಡೆ ಅನ್ನೋದನ್ನು ನಿಮಗೆ ಫೋಟೋ ಹಾಕ್ತೀನಿ ನೋಡಿ. ನಾನು ಗಣೇಶಂದು ವಿಗ್ರಹನ ತೊಗೊಂಡಿದ್ದೀನಿ, ಚಿಕ್ಕದು. ಇನ್ನು ಹರಿ ಶಾಪಲ್ಲಿ ಹೆಂಗಿದ್ದು ಹಂಗೆ ಬಂದುಬಿಟ್ಟ. ಏನಕ್ಕೆ ಅಂತಂದರೆ ನಾನು ಅವನಿಗೆ ಅಂತೇಳಿ ಬಟ್ಟೆ ಕೂಡ ತೊಗೊಂಡಿದ್ದೆ. ಬಟ್ ಇವಾಗ ಬಿಸಿಲಿರೋದ್ರಿಂದ ಹರಿ ಪಂಚೆನೇ ಹಾಕ್ಕೊಳ್ಳೋದು, ಇಲ್ಲ ಬಿಟ್ಟರೆ ಶಾರ್ಟ್ಸ್ ಹಾಕೋತಾನೆ. ನೈಟ್ ಪ್ಯಾಂಟೆಲ್ಲ ಏನೂ ಹಾಕ್ಕೊಳ್ಳಲ್ಲ, ನಂಗೆ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೆಂಗಿದ್ನೋ ಹಾಗೆ ಬಂದಿದ್ದಾನೆ. ಸೊ ನಾನು ಹೇಳ್ದೆ ಅವನಿಗೆ, ಹೆಂಗೆ ಬರೋಣ ಒಳಗೆ ಅಂತ. ನಾವು ಮಾಡೋ ಕೆಲಸ
ನಮ್ಮ ಮನಸ್ಸಿಗೆ ತೃಪ್ತಿ ಇದೆ ಅಂದಮೇಲೆ ನಮ್ಮ ಬಟ್ಟೆ ನೋಡ್ಬಿಟ್ಟು ಹಳಿತಾರೆ ಅಂದಮೇಲೆ ಅದು ಅವ್ರವ್ರ ಮೆಂಟಾಲಿಟಿ. ನೀನು ಹೆಂಗಿದ್ಯೋ ಹಂಗೆ ಬಾ, ನನಗೆ ನೀನು ಓಕೆ ಆಯಿತಾ. ಸೊ ಬೇರೆಯವರಿಗೆ ನೀನು ಹೆಂಗೆ ಕಂಡ್ರೆ ಏನಾಗೋದಿದೆ, ನಿನ್ನಲ್ಲಿ ನಿನಗೆ ಕಾನ್ಫಿಡೆಂಟ್ ಇಲ್ಲಿ, ನೀನು ಹೆಂಗಾದರೂ ಬಾ ಅಂತ ಹೇಳಿದೆ. ಅದು ನಿಜನೇ ಬಿಡು ಅಂತ ಹೇಳಿಬಿಟ್ಟು ಇನ್ನು ರಾಜಾರೋಷವಾಗಿ ಅವನೇ ಬಂದ. ಬಿಕಾಸ್ ಇವಾಗ ನಾನೇ ಒಂಥರ ಹೆಸಿಟೇಟ್ ಮಾಡಿಕೊಂಡು ಅಯ್ಯೋ ಹಿಂಗೆ ಬಂದಿದ್ಯಾ ಅಂತ ಅಂದ್ಬಿಟ್ರೆ ಅಲ್ಲಿ ಅವನಿಗೆ ಕಂಫರ್ಟ್ ಇರಲ್ಲ. ಅವನಿಗೆ ಒಂಥರ ಅಲ್ಲಿ ಏನೋ ಒಂಥರ ನಿಂತ್ಕೊಳ್ಳೋಕ್ಕೂ ಬಿಡೋಕ್ಕೂ ಒಂಥರ. ಯಾಕೆಂದರೆ ಚಪ್ಪಲಿ ಕೂಡ ಅವ್ನು ಇಲ್ಲಿ ಯೂಸ್ ಮಾಡೋಕ್ಕೆ ಬೇರೆ, ಇನ್ನು ನಾವು ಹೊರ್ಗಡೆ ಹೋಗ್ತೀವಲ್ಲ ಅಲ್ಲೆಲ್ಲ ಬ್ರ್ಯಾಂಡೆಡ್ ಅವ್ನು ಯೂಸ್ ಮಾಡೋದು. ಬಟ್ ಇಲ್ಲಿಗೆ ತಕ್ಕಂಗೆ ಹೊಲದಲ್ಲೆಲ್ಲ ಕೆಲಸ ಮಾಡ್ತಿರ್ತಾನೆ ನೋಡಿ, ಆ ಚಪ್ಪಲಿನ ಯೂಸ್ ಮಾಡೋಕ್ಕಾಗಲ್ಲ. ಯಾಕಂದರೆ ಬ್ರ್ಯಾಂಡೆಡ್ ತುಂಬ ಈ ಮಣ್ಣಲ್ಲಿ ಒಂಥರ ಹೊಲದಲ್ಲಿ ಹೆಂಗಿರುತ್ತೆ ಕೆಲಸ ನಿಮಗೆ ಗೊತ್ತಿರುತ್ತಲ್ಲ, ಅಲ್ಲೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸರಿ ಹೆಂಗಿದ್ನೋ ಹೇಳಿ ಹಂಗೆ ಬಂದುಬಿಟ್ಟಿದ್ದ. ನಾವು ಹೊಲಕ್ಕೆ ಬೇರೆ ಹೋಗಿದ್ದ ಆ್ಯಂಡ್ ಅಂಗಡೀಲಿ ಬೇರೆ ಇದ್ನಲ್ವಾ, ಹಂಗೆ ನಾವು ಕ್ಲೋಸ್ ಮಾಡಿಸ್ಕೊಂಡು ಹಾಗೆ ಕರ್ಕೊಂಡು ಬಂದ್ವಿ. ಮನೆಗೂ ಕೂಡ ಬರಲಿಲ್ಲ ಅವನು ಫ್ರೆಶ್ ಅಪ್ ಆಗೋದಕ್ಕೆ. ಹಾಗಾಗಿ ಅಯ್ಯೋ ಹಿಂಗಿದ್ದೀನಿ ನೋಡಿದ್ರೆ ಮಣ್ಣೆಲ್ಲ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದ. ಆಮೇಲೆ ನಾನು ಹೇಳಿದಾಗ ಸರಿ ಆಯಿತು ಬಿಡು ಅಂದ್ಬಿಟ್ಟು ಬಂದ. ಸೊ ಯಾರೇ ಆಗಲಿ ನಾವು ಕೆಲಸದ ಮೇಲೆ ನಮಗೆ ಪ್ರೌಡ್ ಫೀಲ್ ಇರಬೇಕು. ಆ್ಯಂಡ್ ನಾವು ಯಾವ ಬಟ್ಟೆ ಹಾಕ್ಕೊಂಡಿದ್ದೀವಿ ಅದನ್ನು ನೋಡಿಬಿಟ್ಟು ಒಬ್ಬರು ಜಡ್ಜ್ ಮಾಡ್ತಾರೆ, ಅದೆಲ್ಲ ನೀವು ಮ್ಯಾಟರೇ ಅಲ್ಲ ಆಯಿತಾ. ನಾವು ಹೆಂಗಿದ್ದೀವಿ, ನಮಗೇನು ಕಂಫರ್ಟು, ನಮಗೆ ಏನು ಅನುಕೂಲ ಅಷ್ಟನ್ನು ಮಾತ್ರ ನೋಡಬೇಕಷ್ಟೇ. ಇನ್ನು ಸರಿ ಆಯಿತು, ಲೇಟ್ ಆಗಿಬಿಟ್ಟಿತ್ತು ನಾವು ಎಲ್ಲನೂ ತೊಗೊಳ್ಳೋ ಅಷ್ಟರಲ್ಲಿ. ಇನ್ನು ಅಕ್ಕ ಬಂದುಬಿಟ್ಟು ಒಂದು ಗೋಲ್ಡ್ ರಿಂಗ್ನ ತೊಗೊಂಡು, ಇನ್ನು ನಾನು ಬಂದುಬಿಟ್ಟು ಬೆಳ್ಳಿದೊಂದು ನಾನು ಗೋಲ್ಡ್ ಕಾಯಿನ್ನ ತೊಗೊಳ್ಳೋಣ ಅಂತ ಹೋದೆ. ಬಟ್ ಗೋಲ್ಡ್ ಕಾಯಿನ್ ಬೇಡ ಅಂತ ಅನ್ನಿಸ್ತು. ಯಾಕೋ ಸಡನ್ನಾಗಿ ನನಗೆ ಗಣೇಶನ ವಿಗ್ರಹ ತೊಗೊಬೇಕು ಅಂತ ಹೇಳಿ ಅನ್ನಿಸ್ತು, ಪುಟಾಣಿದು. ಸೊ ಅದು ತೊಗೊಂಡೆ. ಅದು ಬಂದುಬಿಟ್ಟು ನನಗೆ 13,000 ಏನೋ ಆಯಿತು. 13,000 ಆಯಿತು ನನಗೆ. ಇನ್ನು ಚೆನ್ನಾಗಿದೆ ಪುಟ್ಟದಾಗಿ. ಇನ್ನು ಸರಿ ಆಯಿತು, ಊಟ ಮುಗಿಸ್ಕೊಂಡು ಹೋಗಿಬಿಡೋಣ. ಮತ್ತೆ ಹೋಗಿ ಮಾಡೋವಷ್ಟು ಪೇಷನ್ಸ್ ಇರಲಿಲ್ಲ. ಯಾಕೆಂದರೆ ನಂಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ನನಗೆ ಅಡುಗೆ ಮಾಡೋಕ್ಕೆಲ್ಲ ಪೇಷನ್ಸ್ ಇರಲಿಲ್ಲ. ಸ್ವಲ್ಪ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಇನ್ನು ನಮ್ಮ ಇದು ತುಮಕೂರಲ್ಲಿ ಶೂಟ್ ಮಾಡಿರೋದು. ನಮ್ಮ ಅಣ್ಣ ಬಂದುಬಿಟ್ಟು ಆ್ಯಕ್ಚುಲಿ ಅನಿನ ಎತ್ಕೊಂಡಿರೋದು. ಸೊ ಇವರು ಮಕ್ಕಳು ಬೇರೆ ಬೆಂಗಳೂರಿಂದ ಬಂದಿದ್ದರು, ನಮ್ಮ ಅಕ್ಕನ ಮಕ್ಕಳು. ಸರಿ ಆಯಿತು, ಸ್ವಿಮ್ಮಿಂಗ್ ಪೂಲ್ಗೆ ಹೋಗೋಣ ಅಂಥೇಳಿ ತುಂಬ ಆಟ ಮಾಡ್ತಾಯಿದ್ರು. ಸರಿ ಆಯಿತು ಎಲ್ಲರೂ ಹೋಗೋಣ, ಖುಷಿ ಪಡ್ತಾರೆ ಮಕ್ಕಳೆಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ವಿ. ನಾವು ಕೂಡ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವಾಗ ಹಿಂಗೆ ಮೀಟ್ ಮಾಡಿಸ್ತಾ ಇದ್ರೆ ಅವ್ರಿಗೂ ಖುಷಿ, ನಮಗೂ ಖುಷಿ. ಆ್ಯಂಡ್ ಆ ಬಾಂಡಿಂಗ್ ಕೂಡ ಚೆನ್ನಾಗಿ ಬಿಲ್ಡ್ ಆಗುತ್ತೆ ಅಂತ ಹೇಳಿ ಅನ್ನಿಸ್ತು. ಅವಾಗ ಈ ಥರ ಮೀಟಪ್ ಆಗ್ತಾ ಇರುತ್ತೆ. ಸರಿ, ನಾವು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದ ನಾವೆಲ್ಲರೂ ಹೀಗೆ ಒಟ್ಟಿಗೆ ಬೆಳೆದಿದ್ದು, ನಮ್ಮ ದೊಡ್ಡಮ್ಮನ ಮಕ್ಕಳು ನಾವು. ಇನ್ನು ನಮ್ಮ ಮಕ್ಕಳನ್ನು ಕೂಡ ಹಾಗೆ ಅವ್ರ ಮಕ್ಕಳ ಜೊತೆ ಮಿಂಗಲ್ ಆಗಲಿ ಅಂಥೇಳಿ ಅವಾಗ ಹಿಂಗೆ ಮೀಟ್ ಮಾಡಿಸ್ತಾ ಇರ್ತೀವಿ. ಇನ್ನು ನಾವು ಮನೆಗೆ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ಅದಾದಮೇಲೆ ದೊಡ್ಡಮ್ಮ ಕರಿತಾನೆ ಇದ್ದರು. ಸರಿ ಬರೋಕ್ಕಾಗಿರಲಿಲ್ಲ ಅಂಥೇಳಿ ಬಂದ್ವಿ. ತುಂಬ ದೂರ ಏನಿಲ್ಲ, ಬಟ್ ನಮಗೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಬಂದಾಗ ಇಲ್ಲಿ ಏನಾದರೂ ಕೆಲಸಗಳಿರುತ್ತೆ, ಸೊ ಮಕ್ಕಳನ್ನ ಕರ್ಕೊಂಡು ಹೊರಗಡೆ ಹೋಗೋದು, ಇಲ್ಲಾಂದರೆ ನಮ್ಮದು ಕೆಲಸಗಳನ್ನ ಮುಗಿಸ್ಕೊಳ್ಳೋದಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಮುಂಚೆ ಎಲ್ಲ ನಾವು ಪ್ರತಿದಿನ ನಮ್ಮ ದೊಡ್ಡಮ್ಮ ಮನೆಗೆ ಬರ್ತಿದ್ರಿ. ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ, ಆಫೀಸಿಗೆ ಹೋಗ್ಬೇಕಾದ್ರೆ ಪ್ರತಿದಿನ ಸಂಜೆ ದೊಡ್ಡಮ್ಮ ಮನೇಲಿ ಕಂಪಲ್ಸರಿ ನಾವು ವಿಸಿಟ್ ಮಾಡ್ತಾನೇ ಇದ್ವಿ. ಬಟ್ ಇವಾಗ ಮದುವೆ ಆದಮೇಲೆ ಕಮಿಟ್ಮೆಂಟು ಅಥವಾ ಇನ್ನೇನೋ ಕೆಲಸಗಳು, ಸೊ ಅದನ್ನೆಲ್ಲ ಮುಗಿಸ್ಕೊಳ್ಳೋದಕ್ಕೆ ನಮಗೆ ಟೈಮ್ ಸಾಕಾಗಲ್ಲ ನೋಡಿ. ಹಾಗಾಗಿ ಬರೋಕ್ಕಾಗ್ತಿರ್ಲಿಲ್ಲ. ಸರಿ ಬಂದಿದ ತಕ್ಷಣ ನಮ್ಮ ದೊಡ್ಡಮ್ಮ ಬಳೆ ತೊಗೊಂಡಿದ್ದು ಹೇಳಿದರು, ಅಣ್ಣ ಕೊಡಿಸಿದ್ದ ಅಂತ ಹೇಳಿ. ನಾವು ಆ್ಯಕ್ಚುಲಿ ಡೈರೆಕ್ಟಾಗಿ ನೋಡಿರಲಿಲ್ಲ, ಅದಕ್ಕೆ ದೊಡ್ಡಮ್ಮ ತೋರಿಸ್ತಾಯಿದ್ರು, ನೋಡು ಬಳೆ ಡಿಸೈನ್ ಚೆನ್ನಾಗಿದೆ ಅಲ್ಲ ಅಂತ ಹೇಳಿ ತೋರಿಸ್ತಾಯಿದ್ರು. ಇನ್ನು ಇದು ಬಂದುಬಿಟ್ಟು 30 ಗ್ರಾಮ್ ಇದೆ, 15 ಗ್ರಾಮ್ ಇದೆಯಂತೆ. ಸೊ ತನಿಷ್ಕಲ್ಲಿ ಯೂಶಲಿ ಸ್ಕೀಮ್ ಹಾಕೋದು, ಸೊ ಅಲ್ಲೇ ತೊಗೊಳ್ಳೋದು. ಇನ್ನು ಡಿಸೈನ್ಸ್ ತೋರಿಸ್ತೀನಿ ನೋಡಿ ಸರದೆಲ್ಲನೂ. ಚೆನ್ನಾಗಿದೆ ತಗೋ, ಮಗ ಕೊಟ್ಟಿದ್ದಾನೆ, ಹಾಕೊ ಖುಷಿ ಪಟ್ಟು ಹಾಕ್ಕೊಂಡು ಹಾಕೊಂಡು ಖುಷಿ ಪಡು. ಹಾಂ ಇಷ್ಟ ಬಂದು ಇದು ಚೆನ್ನಾಗಿ ಕಾಣುತ್ತೆ. ಇದು ಚೆನ್ನಾಗಿದೆ, ಪೆಂಡೆಂಟ್ ಚೆನ್ನಾಗಿದೆ. ಇದು ಹನಿ ಹಾಕೋ, ತೋರ್ಸು ಕಂದ ಈ ಕಡೆ. ಆಂಟಿ ತರ ಕಾಣಿಸ್ತಾ ಇದ್ದಾಳ. ಓ ಒಡವೆ ಹಾಕೊಂಡ್ರೆ ಆಂಟಿ. ಎಲ್ಲಿ ಕಂದ ಅಬ್ಬಬ್ಬಾ ನೋಡಕ್ಕಾಗಲ್ಲ. ಹನಿಮ ಈ ಕಡೆ. ಹನಿ ಅವಳಿವಾಗ ಮಿರರ್ ಬೇಕು ಅವಳಿಗೆ. ಹನಿ ಅಮ್ಮ ಹನಿ ಪ್ಲೀಸ್ ಈ ಕಡೆ.
ಹೆಣ್ಮಕ್ಳಿಗೆ ಲುಕ್ಕು ಮತ್ತೆ ಹೆಣ್ಮಕ್ಳಿಗೆ ಚಂದ. ಬಿಡು 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 ಅಷ್ಟೇ. ಎಲ್ಲಿ ರೇಯಾಂಶು ಗೌರಿ ಮಠ ಬರೀ ಅದನ್ನ ಹೇಳೋದೇ ಆಯ್ತು. ಇನ್ನು ಡಿಸೈನ್ಸ್ ಹೇಗಿದೆ ಹೇಳಿ. ನನಗೆ ಪೆಂಡೆಂಟ್ ಅಂತೂ ತುಂಬಾ ಇಷ್ಟ ಆಯಿತು, ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದು ಬಂದ್ಬಿಟ್ಟು 20 ಗ್ರಾಮ್ ಏನೋ ಇದೆ ಅಂತ ಹೇಳಿದ್ರು. ಸೊ ಲೈಟ್ ವೆಯ್ಟ್ ಬರುತ್ತೆ, ಬಟ್ ಲೈಟ್ ವೆಯ್ಟ್ ಅಂತಲೂ ಅನ್ನಿಸ್ತಿಲ್ಲ ಗೊತ್ತಾ, ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ಸರ. ಪೆಂಡೆಂಟ್ ಇಷ್ಟ ಆಯ್ತಲ್ವಾ, ಸರಿ ತೊಗೊಳ್ಳೋರಿಗೆ ಒಂದು ಐಡಿಯಾ ಬರುತ್ತೆ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಸೊ ಇದು ಕೂಡ ಸ್ಕೀಮಲ್ಲಿ ತೊಗೊಂಡಿದ್ದಂತೆ, ಇನ್ನು ಸ್ವಲ್ಪ ಅಮೌಂಟ್ ಎಕ್ಸ್ಟ್ರಾ ಕೊಟ್ಬಿಟ್ಟು ತೊಗೊಂಡಿರೋದು. ಸ್ಕೀಮಿಂದು ಜಸ್ಟ್ 10 ಗ್ರಾಮ್ ಏನೋ ಇತ್ತು ಅನಿಸುತ್ತೆ, ಮೇ ಬಿ 10 ಅನ್ನೋದು. ಇನ್ನು ಒಂದು 8 9 ಗ್ರಾಮ್ ಎಕ್ಸ್ಟ್ರಾ ಹಾಕಿ ತೊಗೊಂಡಿರೋದು. ಇನ್ನು ದೊಡ್ಡಮ್ಮ ಮನೆ ಬಂದ್ಬಿಟ್ಟು ಈ ಥರ ಮೆಸ್ಸಿ ಆಗಿದೆ ಅಂತ ಹೇಳಿ ಅನ್ಕೊಳಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಮಕ್ಕಳು ಇರೋದ್ರಿಂದ ಜಾಸ್ತಿ ಮೆಸ್ಸಿಯಾಗಿರುತ್ತೆ, ಎಷ್ಟು ಅಂತ ಅವರು ಕ್ಲೀನ್ ಮಾಡ್ತಾರೆ. ಸೊ ಹಾಗೆಲ್ಲ ಅಲ್ವಾ, ಹಾಗಾಗಿ ಈ ಥರ ಮೆಸ್ಸಿಯಾಗಿರುತ್ತೆ. ಬಟ್ ಆದ್ರೂ ನಮ್ಮ ದೊಡ್ಡಮ್ಮ ನಮ್ಮಮ್ಮ ತುಂಬಾ ಕ್ಲೀನ್ ಅಂತ ಹೇಳ್ಬೋದು. ಎಷ್ಟು ನೀಟ್ ಅಂದರೆ ಒಂದು ಕಡ್ಡಿನೂ ಕಾಣಂಗಿಲ್ಲ ನೆಲದಲ್ಲಿ, ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ. ಬಟ್ ಒಂದೊಂದ್ಸಲ ಏನೂ ಮಾಡೋಕ್ಕಾಗಲ್ಲ, ಈ ಥರ ಆಗ್ತಾನೆ ಇರುತ್ತೆ. ಇನ್ನು ಮನೆಯಲ್ಲಿ ಆ್ಯಕ್ಚುಲಿ ಅಂಗಡಿಗೆ ಏನೂ ರೆಡಿ ಮಾಡಲ್ಲ, ಕೆಲವೊಂದನ್ನು ಮಾಡ್ತಾರೆ, ಅದಕ್ಕೆ ಅಂತಲೇ ಬೇರೆ ಕಡೆ ರೂಮ್ ಎಲ್ಲನೂ ಮಾಡಿದ್ದಾರೆ. ಬಟ್ ಆದರೂ ಮನೆ ಒಳಗಡೆ ಇಷ್ಟಿರುತ್ತೆ. ಇನ್ನು ಇಷ್ಟು ಜನ ಇದ್ದಾರೆ ಮನೆಯಲ್ಲಿ, ನಮ್ಮನ್ನು ಬಿಟ್ಟರು ಕೂಡ ತುಂಬ ಜನ ಇದ್ದಾರೆ. ಇನ್ನು ಕೆಲ್ಸದ ಹುಡುಗರು ಅವರು ಬರ್ತಾ ಇರ್ತಾರೆ, ಅವರು ಒಂದು 3 ಜನ 4 ಜನ ಇದ್ದಾರೆ. ಸೊ ಹಾಗಾಗಿ ಅಷ್ಟೊಂದು ಹೆವಿ ಮೆಸ್ಸಿ ಆಗಿರುತ್ತೆ ಅಷ್ಟೇ. ಇನ್ನು ಮನೆಗೆ ಬಂದುಬಿಟ್ಟು ನಮ್ಮ ಅಕ್ಕ ಗೃಹ ಪ್ರವೇಶ ಇದೆ, ಅಕ್ಕ ಅವ್ರದ್ದಲ್ಲ, ನಮ್ಮ ಭಾವ ಇದ್ದಾರಲ್ಲ, ಸೊ ಅವರ ಅತ್ತೆ ಅವ್ರ ಮನೆ ಬೆಂಗಳೂರಲ್ಲಿ ಗೃಹ ಪ್ರವೇಶ ಇರೋದ್ರಿಂದ ಸರಿ ಇವಾಗ ರೆಡಿ ಮಾಡಿ ಈ ಥರ ಸೆರಿಗೆಲ್ಲ ಪ್ರೀ ಪ್ಲೇಟಿಂಗ್ ಮಾಡಿ ಇಟ್ಬಿಟ್ಟು ಹೋದರೆ ನನಗೆ ಬಂದಾಗ ಈಸಿ ಆಗಿಬಿಡುತ್ತೆ. ಮತ್ತು ನನಗೇನೇನು ಬೇಕೋ ಎಲ್ಲನೂ ಪ್ಯಾಕ್ ಮಾಡ್ಕೊಂಬರ್ತೀನಿ. ಇದು ಪ್ರೀ ಪ್ಲೇಟಿಂಗ್ ಹಾಕ್ಬಿಟ್ಟಿದ್ರೆ ಆರಾಮಾಗಿ ನಾನು ಇಟ್ಕೊಂಡು ಹೋಗ್ಬೋದು, ಅಲ್ಲಿ ಮತ್ತೆ ನನಗೆ ಕಷ್ಟ ಆಗುತ್ತೆ ಅದಲು. ಅದಾದಮೇಲೆ ರೆಡಿ ಮಾಡ್ಕೊಂಡು ಆದಮೇಲೆ ಅವಳಿಗೆ ಅಕ್ಕ ಕಾಲ್ ಮಾಡಿದ್ರಂತೆ, ಸರಿ ರೆಡಿ ಮಾಡಿಸ್ಕೊತೀನಿ, ಬರ್ತಾರೆ ರೆಡಿ ಮಾಡೋದಕ್ಕೆ. ಸೊ ನೀನು ಸ್ಯಾರಿ ಹೇರ್ ಸ್ಟೈಲ್, ನಿಂಗೆ ಮೇಕಪ್ ಏನು ಬೇಕೋ ಎಲ್ಲ ಮಾಡಿಸ್ಕೊ ಅಂತ ಅಂದ್ರಂತೆ. ಇನ್ನು ಏನು ಮಾಡ್ತಾಳೋ ಗೊತ್ತಿಲ್ಲ. ಇನ್ನು ನಾವು ಹರಿ ಏನು ಮಾಡಿದ್ದಾನೆ ರೀಸೆಂಟಾಗಿ ಪೇಂಟ್ ಕೊಡ್ತಾ ಇದ್ದಂತೆ, ತುಂಬ ಕ್ರೌಡ್ ಇತ್ತಂತೆ. ಸೊ ತುಂಬ ಜನ ನಿಂತ್ಕೊಂಡ್ಬಿಟ್ಟಿದ್ರಂತೆ. ಇವನಿಗೆ ಎಲ್ಲರನ್ನೂ ಹೆಂಗೆ ಮ್ಯಾನೇಜ್ ಮಾಡೋದು, ಬೇಗ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಏನು ಮಾಡ್ಕೊಂಡ್ಬಿಟ್ಟಿದ್ದಾನೆ, ಒಂದು 20 ಲೀಟ್ರದ್ದು ಬಕೆಟ್ ಬರುತ್ತೆ ನೋಡಿ ಬಣ್ಣದ್ದು. ಸೊ ಅದ್ರ ಎಡ್ಜಸ್ ಇರುತ್ತಲ್ಲ, ಆ ಎಡ್ಜಸ್ ಮೇಲೆ ಜೋರಾಗಿ ಅದು ಹೆಂಗೆ ಬಿದ್ದ ಅಂತ ಗೊತ್ತಿಲ್ಲ, ಬಿದ್ದುಬಿಟ್ಟಿದ್ದಾನಂತೆ. ಚೆಸ್ಟಿಂದ ಕೆಳಗಡೆ ಒಂದು ಈ ಮೂಳೆ ಬೋನ್ ಬರುತ್ತೆ ನೋಡಿ, ಅಲ್ಲಿಗೆ ಏಟು ಬಿದ್ದಿದೆ. ಆ್ಯಕ್ಚುಲಿ ಫಸ್ಟ್ ಡೇ ಬಂದಾಗ ಅವನು ಅಲ್ಲಲ್ಲಿ ಗಾಯ ಆಗಿದೆ, ನೋವು ಆಗಿದೆ ಅಂತ ಹೇಳಿ ಅವನು ಒಂದು ಪೇಯ್ನ್ ಕಿಲ್ಲರ್ ತೊಗೊಂಡ್ಬಿಟ್ಟು ಮತ್ತು ಟ್ಯಾಬ್ಲೆಟ್ಸ್ ತೊಗೊಂಡು ಬಂದಿದ್ದ. ಅದಾದಮೇಲೆ 3 ಡೇಸ್ ಬಿಟ್ಟರೆ ಅವನಿಗೆ ನಡೆಯೋದಕ್ಕೂ ಬರ್ತಾ ಇಲ್ಲ, ಬಕ್ಕೊಂಡು ನಡೀತಾ ಇದ್ದಾನೆ, ಎದೆನ ಹಿಡ್ಕೊಂಡು ನಡೀತಾ ಇದ್ದಾನೆ. ಹೆವಿ ಟೆನ್ಷನ್ ಆಗೋಯ್ತು. ಸರಿ ಆಯಿತು, ಇಲ್ಲೇ ತೋರಿಸಿದ್ರೆ ಆಗಲ್ಲ, ನಾವು ಒಂದು ಎಕ್ಸ್ರೇ ಏನಾದರೂ ಮಾಡಿಸ್ಬಿಡೋಣ, ಸ್ಕ್ಯಾನಿಂಗು ಎಕ್ಸ್ರೇ ಏನು ಹೇಳ್ತಾರೋ ಅದನ್ನು ಮಾಡಿಸೋಣ ಅಂಥೇಳಿ ನಾವು ದುರ್ಗಕ್ಕೆ ಹೋದ್ವಿ. ಅವರು ನೋಡಿಬಿಟ್ಟು, ಇಲ್ಲ ಇದು ಆ್ಯಕ್ಚುಲಿ ನೀವು ಏನೂ ಹೆವಿ ಕೆಲಸ ಮಾಡೋ ಆಗಿಲ್ಲ, ನಿಮಗೆ ಒಂಚೂರು ಕೆಮ್ಮಿದ್ರೂ ಕೂಡ ನಿಮಗೆ ತಡ್ಕೊಳಕ್ಕಾಗಲ್ಲ, ಅಷ್ಟು ಪೇಯ್ನ್ ಆಗುತ್ತೆ. ಅದಕ್ಕೆ ನೀವೇನು ಮಾಡಬೇಕು, 1 ತಿಂಗಳು ಬೆಲ್ಟನ್ನು ಯೂಸ್ ಮಾಡಿ ಅಂಥೇಳಿ ಬೆಲ್ಟನ್ನು ಕೊಟ್ಟು ಮತ್ತು ಮೆಡಿಸನ್ಸ್ನ ಕೊಟ್ಟಿದ್ದಾರೆ. ಇವಾಗ ಸ್ವಲ್ಪ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಅಂಗಡಿಲಿ ಏನೂ ಮಾಡೋಕ್ಕಾಗಲ್ಲ. ಲಾಸ್ಟ್ ಟೈಮ್ ನೋಡಿದ್ರೆ ಇದಕ್ಕೆ ಹೆಬ್ಬೆಳ್ಳಿಗೆ ಕಾಲಿಗೆ ಮೊಳೆ ಚುಚ್ಕೊಂಡ್ಬಿಟ್ಟಿತ್ತು, ಒಂದು ಸ್ವಲ್ಪ ಉದ್ದಕ್ಕೆ ಹೋಗ್ಬಿಟ್ಟಿತ್ತು ಡೀಪಾಗಿ. ಇವಾಗ ನೋಡಿದ್ರೆ ಈ ಥರ ಆಗಿದೆ. ಸೊ ಹೀಗೆ ಅವಾಗ ಏನಾದರೂ ಒಂದು ಅಂಗಡಿಲಿ ನಡೀತಾನೇ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವನು ಕೂಡ ಎಷ್ಟೇ ನೋಡ್ಕೊಂಡು ಮಾಡಿದ್ರು ಸಮ್ಟೈಮ್ಸ್ ಈ ಥರ ಆಗಿಬಿಡತ್ತೆ. ಇನ್ನು ಇವಾಗ ಪರವಾಗಿಲ್ಲ, ಆರಾಮಾಗಿ ನೋವೇನೂ ಇಲ್ಲ ಅಂತ ಹೇಳ್ತಾ ಇದ್ದ. ಬೆಲ್ಟ್ ಆ್ಯಕ್ಚುಲಿ ಒಂದು 3 ಡೇಸ್ ಯೂಸ್ ಮಾಡಿ ಸುಮ್ಮನೆ ಆಗಿದ್ದಾನೆ, ಪೇಯ್ನ್ ಎಲ್ಲ ಕಮ್ಮಿ ಆಗಿದೆ ಅಂತ. ನೋಡಬೇಕು, ಏನು ಊತ ಆ ಥರ ಏನೂ ಬರಲಿಲ್ಲ, ಜಸ್ಟ್ ಪೇಯ್ನ್ ಇತ್ತು, ಅದು ಕಮ್ಮಿ ಆಗಿದೆ. ಇನ್ನು ಹಾಸ್ಪಿಟ್ಲಿಗೆಲ್ಲ ತೋರಿಸ್ಕೊಂಡು ಬಂದ್ವಿ. ಇನ್ನು ಬೆಳಗ್ಗೆ ನಾನು ತಿಂಡಿ ಏನಪ್ಪ ಮಾಡೋದು ಅಂಥೇಳಿ ಅನ್ಕೋತಿದ್ದೆ. ಸರಿ ಆಯಿತು, ಜೋಳದ ರೊಟ್ಟಿ ಮಾಡಿಬಿಡೋಣ ಅಂಥೇಳಿ ರೊಟ್ಟಿ ಮಾಡಿ ಮತ್ತು ಚಟ್ನಿ ಮಾಡಿದ್ದೆ ಮಿಕ್ಸು. ನಾನು ಯಾವಾಗಲೂ ಒಂದೇ ಚಟ್ನಿ, ಕಡಲೆ ಬೀಜದ್ದು ಅಥವಾ ಕಾಯಿದು ಒಂದೇ ಮಾಡಲ್ಲ ನಾನು, ಕಾಯಿ ಕಡಲೆ ಬೀಜ ಕಡಲೆ 3 ಮಿಕ್ಸ್ ಮಾಡಿಬಿಟ್ಟೆ ನಾನು ಮಾಡೋದು. ಇನ್ನು ರೊಟ್ಟಿ ಅಂತೂ ಸಿಕ್ಕಾಪಟ್ಟೆ ಸಾಫ್ಟಾಗಿ ಒಳ್ಳೆ ಚಪಾತಿ ಥರ ಬರುತ್ತೆ ಗೊತ್ತಾ. ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಬೇಕು
ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ. ಯಾಕೆಂದರೆ ನಾನಂತೂ ರೊಟ್ಟಿನ ನನ್ನ ಜೀವನದಲ್ಲೇ ಮಾಡಿದವಳಲ್ಲ, ಬಟ್ ಗೊತ್ತಿಲ್ಲ ಸ್ಟಾರ್ಟಿಂಗ್ ಮಾಡಿದೆ, ತುಂಬ ಚೆನ್ನಾಗಿ ಬಂತು. ಸೊ ನಾನು ಕೂಡ ನನ್ನ ಮೇಲೆ ನನಗೆ ಪ್ರೌಡ್ ಆಯಿತು, ನಾನು ಕೂಡ ರೊಟ್ಟಿ ಮಾಡೋದನ್ನು ಕಲ್ತಿದ್ದೀನಿ ಅಂಥೇಳಿ ನಿಜವಾಗ್ಲೂ ನನ್ನ ಮೇಲೆ ನನಗೆ ಖುಷಿ ಆಯಿತು. ಅಪ್ಪಾಜಿ ಅಮ್ಮ ಕೂಡ ಅದನ್ನೇ ಹೇಳಿದ್ರು, ಸಖತ್ತಾಗಿದೆ ಅಂಥೇಳಿ ಲಾಸ್ಟ್ ಟೈಮ್ ತಿಂದಾಗ. ಸೊ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ. ಯಾವ ಥರ ಮಾಡ್ತೀನಿ ರೆಸಿಪಿ ಹಾಗೆ ಚಟ್ನಿದು ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ, ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಆರಾಮಾಗಿ ಮಕ್ಕಳು ತಿನ್ಬೋದು. ಇನ್ನು ನನ್ನ ಮಗಳಂತೂ ಚಪಾತಿ ರೊಟ್ಟಿ ದೋಸೆ ಏನೇ ಮಾಡಿದ್ರು ಅವಳೊಬ್ಳೇ ತಿಂತಾಳೆ, ನಾವೇನು ತಿನ್ನಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ತುಂಬ ಚೆನ್ನಾಗಿ ಆಗಿಬಿಟ್ಟಿತ್ತು ಈ ಸಲ ಅಂತೂ, ರೊಟ್ಟಿ ಸಕ್ಕತ್ತಾಗಿ ಬಂದಿತ್ತು. ಇನ್ನು ನಾನು ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಹೇಗೆ ಅನ್ನಿಸ್ತು, ಸೊ ಇಷ್ಟ ಆಯಿತಾ ಕಾಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಆ್ಯಂಡ್ ಅಕ್ಷಯ ತೃತೀಯಗೆ ನೀವು ಏನೇನು ತೊಗೊಂಡ್ರಿ ಅನ್ನೋದನ್ನು ಕಾಮೆಂಟಲ್ಲಿ ತಿಳಿಸಿ. ಇನ್ನು ನಾನು ಬಂದುಬಿಟ್ಟು ಗಣೇಶನ ತೊಗೊಂಡಿರೋದು, ಆ ಫೋಟೋ ಕೂಡ ನಾನು ಶೇರ್ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆಯಾ ಅಂಥೇಳಿ ನನಗೆ ನಿಮ್ಮ ಮೆಸೇಜ್ ಮೂಲಕ ತಿಳಿಸಿ, ಓಕೆನಾ. ಟೇಕ್ ಕೇರ್, ಬಾಯ್.